ಅಕ್ಕ, ನೀನೀಗ ಪೂರ್ತಿಯಾಗಿ ಹುಷಾರಾಗಿದ್ದೀಯಾ? ಅಪ್ಪನನ್ನ ನೀನ್ ನೋಡ್ಕೊಳ್ಳೋ ಜವಾಬ್ದಾರಿ ತಗೊಂಡ್ರೆ ನಾನು ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸ ನೋಡಿ ಜಾಯಿನ್ ಆಗಬೇಕು ಅಂತಿದ್ದೀನಿ. ಆಸ್ಪತ್ರೆಯಿಂದ ಮನೆ ತಲುಪಿದ ಮೇಲೆ ಪ್ರೀತಿಗೆ ಹೇಳಿದಳು ಭೂಮಿ. ಅಪ್ಪನನ್ನ ನೋಡ್ಕೊಳ್ಳೋದು ನನಗೇನು ಕಷ್ಟ ಅಲ್ಲ ಭೂಮಿ, ಆದರೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ದೀನಿ. ಇಷ್ಟು ದಿನ ನೀನು ಎಲ್ಲೆಲ್ಲೋ ಸಾಲ ಸೂಲ ಮಾಡಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡೆ. ಸಾಲ ಕೊಟ್ಟವರು ಈಗ ಸುಮ್ಮನಿರಬಹುದು, ತಗೊಂಡ ಸಾಲಕ್ಕೆ ಬಡ್ಡಿಯೂ ಕಟ್ತೆ ಹೋದ್ರೆ ಅವ್ರು ಸುಮ್ಮನಿರ್ತಾರಾ? ನಾನು ಕೂಡ ಕೆಲ್ಸಕ್ಕೆ ಹೋದ್ರೆ ನಿನಗೆ ಸ್ವಲ್ಪ ಆದರೂ ಸಹಾಯ ಆಗುತ್ತೆ ಅಲ್ವಾ, ಹೇಳಿದಳು ಪ್ರೀತಿ. ತಂಗಿ ತನಗಾಗಿ ಮತ್ತೆ ಕಷ್ಟಪಡುವುದನ್ನ ನೋಡಲು ಅವಳು ತಯಾರಿರಲಿಲ್ಲ. ಅಕ್ಕ, ಯಾರು ಹೇಳಿದ್ದು ನಿನಗೆ ನಾನು ಸಾಲ ಮಾಡಿದ್ದೀನಿ ಅಂತ? ಕೆಲಸ ಇಲ್ಲ, ಕಾರ್ಯ ಇಲ್ಲ, ನಂಗ್ಯಾರು ಸಾಲ ಕೊಡ್ತಾರಕ್ಕ? ಇವತ್ತಿನವರೆಗೂ ನಿನ್ನ ಮೆಡಿಸಿನ್ನು, ಅಪ್ಪನ ಮೆಡಿಸಿನ್ನು, ಮನೆ ಖರ್ಚಿಗೆ ಅಂತ ನಾನು ಖರ್ಚು ಮಾಡಿರೋ ದುಡ್ಡು ಅಮ್ಮನ ದುಡ್ಡು, ಹೇಳಿ ಮೌನಿಯಾದಳು ಭೂಮಿ. ಭೂಮಿ ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವಳನ್ನೇ ನೋಡಿದಳು ಪ್ರೀತಿ. ಕೆಲಸ ಕಾರ್ಯ ಮಾಡದ ತಾಯಿಯಲ್ಲಿ ದುಡ್ಡೆಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಇತ್ತು ಅವಳಲ್ಲಿ. ಅಮ್ಮನನ್ನು ಬಲಿ ತೆಗೆದುಕೊಂಡ ವೆಹಿಕಲ್ ಇನ್ಶೂರೆನ್ಸ್ ದುಡ್ಡು ಅಕ್ಕ, ಆ ದುಡ್ಡೇ ಇಷ್ಟು ದಿನ ನಾನು ಖರ್ಚು ಮಾಡಿದ್ದು. ಅರ್ಧ ಸತ್ಯ ಅರ್ಧ ಮಿಥ್ಯ ನುಡಿದಳು ಭೂಮಿ. ಓ ಹೌದಾ, ಅಮ್ಮ ಸತ್ರು ಕೂಡ ಮಕ್ಕಳಿಗೆ ಗಂಡನಿಗೆ ಕಷ್ಟ ಕೊಡಲಿಲ್ಲ. ಹಾಗೆ ಹೇಳಿದ ಪ್ರೀತಿ ಕಣ್ಣೀರಾಕಿದಳು. ಪ್ರೀತಿ, ಯಾಕೆ ಅಳ್ತಾ ಇದ್ದೀಯಾ? ಎಷ್ಟತ್ರೂ ಕೂಡ ಅತ್ತೆ ವಾಪಸ್ ಬರ್ತಾರಾ? ಇಲ್ಲ, ಸುಮ್ಮನಿರು, ಅಳ್ಬೇಡ, ಸತೀಶ್ ಹೇಳಿದಾಗ ಪ್ರೀತಿ ಕಣ್ಣೊರೆಸಿಕೊಂಡಳು. ಅಕ್ಕ ಹುಷಾರಾಗಿದ್ದಾಳೆ, ಇನ್ಯಾವ ತೊಂದರೆಯೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು ಬಾವಾ. ಅಕ್ಕ, ನೀನಿನ್ನು ಅಮ್ಮ ಆಗೋದ್ರ ಬಗ್ಗೆ ಯೋಚನೆ ಮಾಡು, ಯಾವ ತೊಂದರೆಯೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದು ಕೇಳಿಸ್ಕೊಂಡೆ ಅಲ್ವಾ? ಅಕ್ಕ, ನಿನ್ನ ಹೊಟ್ಟೆಯಲ್ಲಿ ನಮ್ಮ ಅಮ್ಮನೇ ಮತ್ತೆ ಹುಟ್ಟಿ ಬರಬೇಕು. ಖುಷಿಯಿಂದ ಮಾತಾಡುತ್ತಿದ್ದ ಭೂಮಿ ಕಂಗಳು ಮಂಜಾಯಿತು ಒಮ್ಮೆಲೆ. ಈಗಲೇ ಕೆಲಸ ಇಲ್ಲ, ಮಕ್ಕಳು ಮರಿ ಅಂತ ಆಗುವಾಗ ದುಡ್ಡಿಲ್ಲದೆ ಹೋದ್ರೆ ಹೇಗೆ? ಪ್ರೀತಿ ಹುಷಾರಾದ್ಲು ಅಲ್ವಾ, ಅಷ್ಟು ಸಾಕು ನನಗೆ, ಇನ್ನೇನು ಬೇಡ, ಸತೀಶ್ ಬೇಸರದಿಂದ ನುಡಿದ. ಸತೀಶ್ ಮಾತು ಕೇಳಿ ಬೇಸರಗೊಂಡ ಪ್ರೀತಿ ಅವಳ ಕೋಣೆ ಸೇರಿಕೊಂಡಳು. ಒಳ್ಳೆ ಕೆಲಸ ಇವತ್ತಲ್ಲ ನಾಳೆ ಸಿಕ್ಕಿಯೇ ಸಿಗುತ್ತೆ ಬಾವಾ, ಯೋಚನೆ ಮಾಡಬೇಡಿ. ನಿಮ್ಮ ಮಾತಿನಿಂದ ಅಕ್ಕನಿಗೆ ಬೇಸರ ಆಯಿತು ಅನಿಸುತ್ತೆ. ಅಕ್ಕನಿಗೆ ಒಂದು ಮಗುವಾದರೆ ಅವಳು ಮತ್ತೆ ಮೊದಲಿನ ಹಾಗೆ ಗೆಲುವಾಗ್ತಾಳೆ, ಯೋಚನೆ ಮಾಡಿ ಬಾವಾ. ಪ್ರೀತಿ ಬೇಸರದಿಂದ ಹೋಗಿದ್ದನ್ನು ನೋಡಿ ಸತೀಶ್ ಜೊತೆ ಹೇಳಿದಳು ಭೂಮಿ. ಹಾಂ ಭೂಮಿ, ಯೋಚನೆ ಮಾಡ್ತೀನಿ. ಅಂದಾಗೆ ಅತ್ತೆ ಇನ್ಶೂರೆನ್ಸ್ ದುಡ್ಡು ಎಷ್ಟು ಸಿಕ್ತು? ಪೂರ್ತಿಯಾಗಿ ಸಿಕ್ಕಿದೆಯಾ ಅಥವಾ ಇನ್ನೂ ಏನಾದರೂ ಸಿಗೋದಕ್ಕೆ ಬಾಕಿ ಇದೆಯಾ? ಹೆಂಡತಿಯ ಬಗ್ಗೆ ಯೋಚಿಸದೆ ದುಡ್ಡಿನ ಬಗ್ಗೆ ಕೇಳ್ದ ಸತೀಶ್. ಅದು 5 ಲಕ್ಷ ಸಿಕ್ತು ಬಾವಾ. ಅಪ್ಪನ ಮೆಡಿಸಿನ್ನು, ಅಕ್ಕನ ಮೆಡಿಸಿನ್ನು, ಅಪ್ಪನ ಹಳೆ ಸಾಲ ಎಲ್ಲ ಅದರಲ್ಲೇ ತೀರಿಸ್ದೆ ಬಾವಾ. ಈಗ ಒಂದು 50,000 ಇದೆ ಅಷ್ಟೇ, ಮತ್ತೆ ಸುಳ್ಳಿನ ಜೊತೆ ಸತ್ಯ ಬೆರೆಸಿ ನುಡಿದಳು. ಓ ಹೌದಾ, ಸರಿ, ಹಾಗೆ ಹೇಳಿದ ಸತೀಶ್ ಪ್ರೀತಿ ಜೊತೆ ಮಾತಾಡಲು ಕೋಣೆಗೆ ನಡೆದ. ಮಗು ಬೇಕು ಅಂತ ನನಗೂ ಆಸೆ ಇದೆ ಪ್ರೀತಿ, ಆದರೆ ನನಗೆ ಕೆಲಸ ಬೇರೆ ಇಲ್ಲ. ಮಗು ಆದರೆ ಖರ್ಚು ಜಾಸ್ತಿ ಆಗುತ್ತೆ, ಆಗೇನು ಮಾಡೋದು ಹೇಳು? ಅತ್ತೆಗೆ ಸಿಕ್ಕ ಇನ್ಶೂರೆನ್ಸ್ ದುಡ್ಡಾದರೂ ಇದ್ದಿದ್ರೆ ಆಗ್ತಿತ್ತು. ಆ ದುಡ್ಡೆಲ್ಲ ಮಾವನ ಸಾಲ ಅದು ಇದು ಅಂತ ಭೂಮಿ ಖಾಲಿ ಮಾಡಿದ್ದಾಳೆ. ನಮ್ಮನ್ನೊಂದು ಮಾತು ಕೇಳೋಣ ಅಂತ ಅನಿಸಿಲ್ಲ ಅವಳಿಗೆ. ಹೋಗ್ಲಿ ಬಿಡು, ನನಗೆ ಬೇಗ ಒಂದು ಕೆಲಸ ಸಿಗಲಿ, ಆಮೇಲೆ ನಾವು ಮಗು ಬಗ್ಗೆ ಪ್ಲ್ಯಾನ್ ಮಾಡೋಣ, ಹೇಳ್ದ ಸತೀಶ್. ನನ್ನ ಮತ್ತೆ ಅಪ್ಪನ ಮೆಡಿಸಿನ್ ಖರ್ಚು ಕೂಡ ಅದೇ ದುಡ್ಡಿನಿಂದ ನೋಡ್ಕೊಂಡಿದ್ದು. ಅವಳು ಹಾಗೆಲ್ಲ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋದಿಲ್ಲ. ತಂಗಿಯನ್ನು ಬಿಟ್ಟು ಕೊಡಲು ಸಿದ್ಧಳಿಲ್ಲ ಪ್ರೀತಿ. ಹಾಗಾದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಾನ ನಿನ್ನ ಮಾತಿನ ಅರ್ಥ? ಮೆಡಿಸಿನ್ ಖರ್ಚಿನ ಜೊತೆ ಮಾವನ ಹಳೆ ಸಾಲ ಎಲ್ಲ ತೀರಿಸ್ತೆ ಅಂತ ಅವಳೇ ನನ್ನಲ್ಲಿ ಹೇಳಿದ್ಲು. ಬೇಕಿದ್ರೆ ಅವಳನ್ನೇ ಹೋಗಿ ಕೇಳು, ಇನ್ನೂ 50,000 ಉಳಿದಿದೆ ಅಂತ ಕೂಡ ಹೇಳಿದ್ಲು. ಈ ಮನೆಗೆ ಹೆಸರಿ ಮಾತ್ರ ಅಳಿಯ ನಾನು, ನನ್ನ ಯಾರೂ ಕೇರ್ ಮಾಡ್ತಾ ಇಲ್ಲ. ನಿಮಗೆಲ್ಲ ಆಕ್ಸಿಡೆಂಟ್ ಆದಾಗ ನಾನು ಊರಲ್ಲೇ ಇದ್ದಿದ್ರೆ ಎಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ, ಹೇಳ್ದ ಸತೀಶ್. ಹೋಗ್ಲಿ ಬಿಡಿ, ನಮಗೇನಾದರೂ ಅಗತ್ಯ ಖರ್ಚು ಬಿದ್ದರೆ ಭೂಮಿನ ಕೇಳಿದರೆ ಆಯಿತು, ನಮಗೆ ಅವಳು ಯಾವತ್ತೂ ಇಲ್ಲ ಅನ್ನೋದಿಲ್ಲ, ಹೇಳಿದಳು ಪ್ರೀತಿ. ಗಂಡನ ಮನಸ್ಸಲ್ಲಿ ಆ ಕ್ಷಣ ಏನು ಓಡುತ್ತಿದೆ ಅನ್ನೋದು ಅವಳಿಗೂ ಗೊತ್ತಾಗಲಿಲ್ಲ. ಅವಳೇನಿಲ್ಲ ಅನ್ನೋದು? ಅತ್ತೆ ದುಡ್ಡಲ್ಲಿ ನಿನಗೂ ಪಾಲಿದೆ, ನೀನು ಅವರ ಮಗಳಲ್ವಾ? ಅವಳಲ್ಲಿ ಉಳಿದಿರೋ ದುಡ್ಡು ಕೇಳ್ತಗೋ, ಇನ್ಮುಂದೆ ಮನೆ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೊಳ್ತೀನಿ, ಹೇಳ್ದ ಸತೀಶ್. ಕೋಣೆಯಿಂದ ಹೊರ ನಡೆದ. ಇವ್ರು ಹೇಳೋದು ಸರಿ ಇದೆ, ಭೂಮಿ ಇನ್ಮುಂದೆ ಆದರೂ ಆರಾಮಾಗಿರಲಿ, ಮನೆಯ ಜವಾಬ್ದಾರಿ ಆದರೂ ಇವ್ರು ತಗೊಂಡ್ರೆ ಭೂಮಿಯ ತಲೆನೋವು ಹೋಗುತ್ತೆ. ಪ್ರೀತಿ ತಂಗಿ ಆರಾಮಾಗಿರಲಿ ಅನ್ನೋದನ್ನು ಯೋಚಿಸಿದರೆ
ಸತೀಶ್ ಮಾವನ ಮನೆಯ ಚುಕ್ಕಾಣಿ ಹಿಡಿಯುವ ಯೋಚನೆಯಲ್ಲಿದ್ದ. ಇತ್ತ ಅತ್ತೆ, ಮದುವೆ ಬ್ರೋಕರ್ ಶಾಮಣ್ಣ ಬಂದಿದ್ದಾರೆ ನೋಡಿ, ಜಯಲಕ್ಷ್ಮಿಯವರಿದ್ದಲ್ಲಿ ಹೋಗಿ ಹೇಳಿದಳು ಹಿರಿ ಸೊಸೆ ಅಕ್ಷತಾ. ಓ ಹೌದಾ, ಮೈ ಸ್ನಾನ ಮಾಡ್ತಾ ಇದ್ದಾನೆ, ನೀನು ಮಗು ಜೊತೆ ಇರು, ನಾನು ಅವರಲ್ಲಿ ಮಾತಾಡಿ ಬರ್ತೀನಿ ಹೇಳಿ ಹೋದ್ರು. ಏನು ಶಾಮಣ್ಣ, ಬೆಳಿಗ್ಗೆ ಬೆಳಿಗ್ಗೆನೇ ಈ ಕಡೆ ಬಂದಿದ್ದೀರಿ? ಕಾಫಿ ಲೋಟ ಅವರ ಮುಂದೆ ಹಿಡಿಯುತ್ತಾ ಕೇಳಿದರು ಜಯಲಕ್ಷ್ಮಿ. ನಾನು ಬಂದಿದ್ದೀನಿ ಅಂದರೆ ಕೇಳಬೇಕಾ ಅಮ್ಮ? ನಿಮ್ಮ ಹುಡುಗನಿಗೆ ಒಂದೊಳ್ಳೆ ಸಂಬಂಧ ತಗೊಂಡು ಬಂದಿದ್ದೀನಿ. ನೀವು ಒಪ್ಪಿದ್ರೆ ಹುಡುಗಿನ ನೋಡೋಕ್ಕೆ ಹೋಗೋದು. ಕಳೆದ ಬಾರಿ ಆದ ಹಾಗೆ ಈ ಬಾರಿ ಆಗೋದಿಲ್ಲ. ಬಡವರ ಮನೆ ಹುಡುಗಿ, ಅಪ್ಪ ಅಕ್ಕ ಭಾವ ಇದ್ದಾರೆ, ತಾಯಿ ಆಕ್ಸಿಡೆಂಟ್ನಲ್ಲಿ ಸತ್ತೋಗಿದ್ದಾರೆ. ಹುಡುಗಿಗೆ ಇದು ಮೊದಲನೇ ಮದುವೆ. ನಮ್ಮ ಹುಡುಗನ ವಿಚಾರ ಎಲ್ಲ ಹುಡುಗಿಯ ಮನೆಯವರ ಜೊತೆ ಹೇಳಿದ್ದೀನಿ. ದುಂದು ವೆಚ್ಚ ಮಾಡಿ ಮಗಳ ಮದುವೆ ಮಾಡೋ ಸ್ಥಿತಿಯಲ್ಲಿ ಮನೆಯವರಿಲ್ಲ. ಹಾಗಾಗಿ ಹುಡುಗನೊಮ್ಮೆ ನೋಡಿ ಮುಂದಿನ ನಿರ್ಧಾರ ಹೇಳ್ತೀವಿ ಅಂದಿದ್ದಾರೆ, ಚುಟುಕಾಗಿ ಹೇಳಿದರು. ಮೊನ್ನೆಯ ಹಾಗೆ ಆಗಬಾರ್ದು ಶಾಮಣ್ಣ, ಮಹಿ ಮೊದಲೇ ತುಂಬ ನೊಂದಿದ್ದಾನೆ. ಹುಡುಗಿಗೆ ಬೇರೆ ಇದು ಮೊದಲನೇ ಮದುವೆ ಅಂತ ಹೇಳ್ತಾ ಇದ್ದೀರಿ. ಆ ಹುಡುಗಿ ಈಗಾಗಲೇ ಮದುವೆ ಆಗಿ ಮಗು ಇರೋ ನಮ್ಮ ಹುಡುಗನನ್ನು ಒಪ್ಪಿಕೊಳ್ತಾಳಾ? ಮೊದಲು ಹುಡುಗಿಯ ಜೊತೆ ಖುದ್ದಾಗಿ ನೀವು ಮಾತನಾಡಿ. ಆ ಹುಡುಗಿಗೆ ನಿಜವಾಗಿಯೂ ಮದುವೆಗೆ ಒಪ್ಪಿಗೆ ಇದ್ದರೆ ನಾವು ಹುಡುಗಿ ನೋಡೋದಕ್ಕೆ ಅವ್ರ ಮನೆಗೆ ಬರ್ತೀವಿ. ಆ ಹುಡುಗಿ ಏನಾದರೂ ಮನೆಯವರ ಒತ್ತಾಯಕ್ಕೆ ಮಣಿದು ಮದುವೆಗೆ ಒಪ್ಪಿಕೊಂಡಿದ್ರೆ ನಾಳೆ ಇಷ್ಟ ಇಲ್ಲದ ಬಂಧದಲ್ಲಿ ಸಿಲುಕಿ ಇಬ್ಬರ ಜೀವನ ಕೂಡ ಹಾಳಾಗೋದು ಬೇಡ. ಅದಕ್ಕೆ ನೀವೊಂದ್ಸಲ ಹುಡುಗಿಯ ಜೊತೆ ಮಾತಾಡಿ ನನಗೆ ಫೋನ್ ಮಾಡಿ ವಿಷಯ ತಿಳಿಸಿ ಸಾಕು ಹೇಳಿದ್ರು ಜಯಲಕ್ಷ್ಮಿ. ಒತ್ತಾಯಕ್ಕೆ ಮಣಿದು ಮದುವೆಯಾಗಿ ಮಗನ ಜೊತೆ ಆ ಹುಡುಗಿಯ ಜೀವನ ಹಾಳಾಗೋದು ಅವರಿಗೆ ಇಷ್ಟ ಇರಲಿಲ್ಲ. ಹುಡುಗಿಯ ಭಾವನ ಜೊತೆ ಈಗಾಗಲೇ ಮಾತಾಡಿದ್ದೀನಿ. ನೀವು ಹೇಳಿದ ಹಾಗೆ ಹುಡುಗಿಯ ಜೊತೆ ನಾನೇ ಮಾತನಾಡಿ ನಿಮಗೆ ವಿಷಯ ತಿಳಿಸ್ತೀನಿ. ನಾನಿನ್ನು ಹೊರಡ್ತೀನಿ. ಕಾಫಿ ಕುಡಿದು ಮುಗಿಸಿ ಹೊರಟ್ಬಿಟ್ರವರು. ಏನಂದ್ರು ಅತ್ತೆ? ಜಯಲಕ್ಷ್ಮಿಯವರು ಕೋಣೆಗೆ ಹೋಗುತ್ತಿದ್ದಂತೆ ಕೇಳಿದಳು ಅಕ್ಷತಾ. ಬ್ರೋಕರ್ ಜೊತೆ ಮಾತಾಡಿದ್ದೆಲ್ಲವನ್ನೂ ಅಕ್ಷತಾ ಜೊತೆ ಹೇಳಿದರು. ಈ ಸಂಬಂಧ ಆದರೂ ಕೂಡಿ ಬಂದರೆ ಸಾಕು, ಮಗುವಿನ ಮುಖ ನೋಡುತ್ತಾ ನುಡಿದರು ಜಯಲಕ್ಷ್ಮಿ. ಇತ್ತ ಎರಡನೇ ಸಂಬಂಧಕ್ಕೆ ಮಗಳನ್ನು ಕೊಡೋದಕ್ಕೆ ನನಗ್ಯಾಕೋ ಮನಸ್ಸಿಲ್ಲ ಅಳಿಯಂದ್ರೆ, ಹುಡುಗಿಯ ತಂದೆ ಹೇಳಿದಾಗ ಅಳಿಯ ಸತೀಶ್ಗೆ ಕೋಪ ಉಕ್ಕಿತು. ಆದರೂ ತೋರ್ಪಡಿಸಿಕೊಳ್ಳದೆ, ಒಳ್ಳೆ ಹುಡುಗ ಮಾವ, ನಮ್ಮ ಭೂಮಿ ಆ ಮನೆಯಲ್ಲಿ ಆ ಹುಡುಗನ ಜೊತೆ ಖಂಡಿತ ಖುಷಿಯಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಹೇಳಿದ ಸತೀಶ್. ಆದರೂ ಸಣ್ಣ ಮಗು ಇದೆ ಅಂದರೆ ಭೂಮಿ ಆ ಮಗುವನ್ನು ಹೇಗೆ ನೋಡ್ಕೊಳ್ತಾಳೆ? ನನಗೆ ಯಾಕೋ ಬೇಡ ಅನ್ನಿಸ್ತಾ ಇದೆ ಹೇಳಿದಳು ಪ್ರೀತಿ. ಹಾಗಾದರೆ ಅವಳಿಗೆ ಬೇರೆ ಗಂಡನ್ನು ನೀವಿಬ್ಬರೇ ಹುಡುಕಿ. ನಾನು ಹುಡುಕಿದ್ದು ನಿಮಗೆಲ್ಲ ಸರಿ ಆಗೋದಿಲ್ಲ ಅಲ್ವಾ? ವರದಕ್ಷಿಣೆ ವರೋಪಚಾರ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡೋಕ್ಕೆ ನಿಮ್ಮಿಂದ ಆಗುತ್ತಾ? ಅದನ್ನು ಮೊದಲು ಯೋಚನೆ ಮಾಡಿ. ಅವಳ ಅದೃಷ್ಟದಲ್ಲಿ ಒಳ್ಳೆ ಮನೆ ಸೇರೋ ಭಾಗ್ಯ ಅವಳಿಗಿದೆ. ನೀವಿಬ್ಬರು ಅದಕ್ಕೆ ಕಲ್ಲು ಹಾಕಬೇಡಿ. ಮದುವೆ ವಯಸ್ಸಿಗೆ ಬಂದಿರೋಳಿಗೆ ಮದುವೆ ಮಾಡದೆ ಅವಳನ್ನು ಕೆಲಸಕ್ಕೆ ಕಳುಹಿಸಿ ಅವಳ ಹಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಎಲ್ಲರಿಂದ ಅನ್ನಿಸ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಭೂಮಿಗೆ ಮದುವೆ ಆಗದೆ ನಾನು ಮತ್ತೆ ಈ ಮನೆಗೆ ಕಾಲಿಡಲ್ಲ. ನನಗೂ ಸ್ವಾಭಿಮಾನ ಅನ್ನೋದಿದೆ. ಅಲ್ಲಿಂದ ಹೋಗಲು ತಯಾರಾದವನನ್ನು ತಡೆದ್ರು ಭೂಮಿ ತಂದೆ ವಸಂತ್. ನಾನು ಕೈಲಾಗ್ದವನು ಅಳಿಯಂದ್ರೆ. ಈ ಮನೆಗೆ ಅಳಿಯನೂ ನೀವೇ, ಮಗನೂ ನೀವೇ. ನಿಮಗೆ ಯಾವುದು ಸರಿ ಅನಿಸುತ್ತೋ ಆಗ ಮಾಡಿ. ಆದರೆ ಅವಳಲ್ಲೂ ಒಂದು ಮಾತು ಕೇಳಿ. ಹಾಗೆ ಹೇಳಿದಾಗ ಸಂತಸವಾಯಿತು ಸತೀಶನಿಗೆ. ಭೂಮಿಗೆ ಹುಡುಗನನ್ನು ನೋಡಿರುವುದರ ಬಗ್ಗೆ ಸತೀಶ್ ಅವಳಲ್ಲಿ ಹೇಳಿದಾಗ ಮೌನವಾಗಿ ಕೂತಳು ಭೂಮಿ. ಒಳ್ಳೆ ಹುಡುಗ ಭೂಮಿ, ಎರಡನೇ ಸಂಬಂಧ ಆದರೆ ಏನಾಯಿತು? ಅವನು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದರಲ್ಲಿ ಯಾವ ಅನುಮಾನವೂ ಬೇಡ. ವರದಕ್ಷಿಣೆ ವರೋಪಚಾರ ಇಲ್ಲದೆ ಅವರೇ ಖರ್ಚು ಮಾಡಿ ಮದುವೆ ಆಗೋದಕ್ಕೆ ರೆಡಿ ಇದ್ದಾರೆ. ಪುಟ್ಟ ಮಗು ಬೇರೆ ಇದೆ. ಆ ಮಗುವಿಗೆ ತಾಯಿ ಅವಶ್ಯಕತೆ ಇದೆ. ಮಕ್ಕಳಂದರೆ ನಿನಗೆ ತುಂಬ ಪ್ರೀತಿ ಅಲ್ವಾ? ಆ ಮಗು ಮುಖ ನೋಡಿ ಆದರೂ ನೀನು ಮದುವೆಗೆ ಒಪ್ಪಿಕೊಂಡ್ರೆ ಸಂತೋಷ. ಒಳ್ಳೆ ಜನ, ಒಳ್ಳೆ ಮನೆತನ, ಆ ಮನೆಯಲ್ಲಿ ಮನೆಯವರ ಜೊತೆ ನೀನು ಚೆನ್ನಾಗಿಯೇ ಇರ್ತೀಯ ಅನ್ನೋ ನಂಬಿಕೆ ನನಗಿದೆ. ಮುಂದಿನ ನಿರ್ಧಾರ ನಿನಗೆ ಬಿಟ್ಟಿದ್ದು. ನಿನ್ನನ್ನು ದುಡಿಸಿ ನಾವೆಲ್ಲ ತಿಂತಾ ಇದ್ದೀವಿ ಅಂತ ಊರವರೆಲ್ಲ ಹೇಳೋ ಮೊದಲು ನಿನ್ನ ಮದುವೆ ಆದರೆ ನಮಗೂ ಸಮಾಧಾನ. ನಂಗೊಂದು ಕಡೆ ಕೆಲಸ ಸಿಕ್ಕಿದೆ. ಮಾವ ಮತ್ತು ಪ್ರೀತಿನ ನಾನು ಚೆನ್ನಾಗಿ ನೋಡ್ಕೋತೀನಿ. ಅವ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಸೋಕೆ ನಿನ್ನ ಅಪ್ಪನಿಗೂ ಸಾಧ್ಯ ಇಲ್ಲ, ನನಗೂ ಸಾಧ್ಯ ಇಲ್ಲ ಭೂಮಿ. ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ ಹೇಳಿದ ಸತೀಶ್. ಹೇಗಾದರೂ ಮಾಡಿ ಭೂಮಿಯನ್ನು ಮದುವೆಗೆ ಒಪ್ಪಿಸಲೇಬೇಕೆಂದು ಪಣ ತೊಟ್ಟಿದ್ದನವ.
ಸರಿ ಬಾವಾ, ನಿಮ್ಮಿಷ್ಟ. ನೀವಿಷ್ಟು ಹೇಳಿದ ಮೇಲೆ ಬೇಡ ಅಂತ ನಾನು ಹೇಳಲ್ಲ. ಅವರಿಗೆಲ್ಲ ನಾನು ಒಪ್ಪಿಗೆ ಆದರೆ ನಂದೇನು ಅಭ್ಯಂತರವಿಲ್ಲ. ಎರಡನೇ ಸಂಬಂಧವೇ ನನ್ನ ಹಣೆಯಲ್ಲಿ ಬರೆದಿದ್ರೆ ಯಾರೂ ತಪ್ಸೋಕ್ಕಾಗಲ್ಲ. ಹಾಗೇಳಿ ಎದ್ದು ಹೋದ್ಲು ಭೂಮಿ. ಕಣ್ಣಲ್ಲಾಗಲೇ ನೀರು ತುಂಬಿಕೊಂಡಿತ್ತು. ಭೂಮಿ ಮದುವೆಗೆ ಒಪ್ಪಿಕೊಂಡಿದ್ದಕ್ಕೆ, ಅವಳನ್ನು ಮದುವೆಗೆ ಒಪ್ಪಿಸಿದ್ದಕ್ಕೆ ಹಿರಿ ಹಿಗ್ಗಿದ ಸತೀಶ್ ಯಾರಿಗೋ ಕರೆ ಮಾಡಿ ಅವಳನ್ನು ಮದುವೆಗೆ ಒಪ್ಪಿಸಿರೋ ಬಗ್ಗೆ ಹೇಳ್ದ. ಅದೇ ದಿನ ಜಯಲಕ್ಷ್ಮಿಯವರು ಕೂಡ ಬ್ರೋಕರ್ ಹೇಳಿದಂತೆ ಖುದ್ದಾಗಿ ಭೂಮಿ ಜೊತೆ ಮಾತನಾಡಿ ಹೋಗಿದ್ದರು. ಹಣೆಬರಹದಲ್ಲಿ ಬರೆದಿದ್ದನ್ನು ತಪ್ಪಿಸಲಾಗದು ಅಂದುಕೊಂಡ ಭೂಮಿ ತಟಸ್ಥವಾಗಿದ್ದಳು. ಭೂಮಿ ಒಪ್ಪಿಕೊಂಡದ್ದನ್ನು ಬ್ರೋಕರ್ ಜಯಲಕ್ಷ್ಮಿಯವರಿಗೆ ಕರೆ ಮಾಡಿ ಹೇಳಿದಾಗ ಖುಷಿಯಾದ್ರವರು. ಮರುದಿನವೇ ಹೆಣ್ಣು ನೋಡಲು ಬರುವುದಾಗಿ ಹೇಳಿ ಕರೆ ತುಂಡರಿಸಿದವರು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ಕೈ ಮುಗಿದ್ರು. ಹುಡುಗನ ಮನೆಯವರು ಮರುದಿನ ಬರುವುದಾಗಿ ಬ್ರೋಕರ್ ಸತೀಶ್ ಜೊತೆ ಹೇಳಿ ಅಲ್ಲಿಂದ ಖುಷಿಯಾಗಿ ಹೊರಟಿದ್ದರು. ಎಲ್ಲರೂ ಖುಷಿಯಲ್ಲಿಯೇ ಇದ್ದರು. ಆದರೆ ಮದುವೆ ಹುಡುಗಿ ಒಬ್ಬಳನ್ನ ಬಿಟ್ಟು ಒಳಗಡೆಯೇ ಬಚ್ಚಿಟ್ಟುಕೊಂಡಿರುವ ರಹಸ್ಯವನ್ನು ಇನ್ನೂ ಹೆಚ್ಚು ದಿನ ಮುಚ್ಚಿಡಲಾಗದು ಅನ್ನೋದು ಗೊತ್ತಿತ್ತವಳಿಗೆ. ಮದುವೆ ಹುಡುಗನ ಬಳಿ ನಿಜ ಮುಚ್ಚಿಡುವುದು ತಪ್ಪು ಅಂದುಕೊಂಡು ಅವನಲ್ಲಿ ಸತ್ಯವನ್ನು ಹೇಳಿಬಿಡಬೇಕೆಂಬ ನಿರ್ಧಾರ ಮಾಡಿದಳು ಭೂಮಿ. ಬೇಗ ಹೊರಡು ಮಹಿ, ತಡ ಆಗ್ತಿದೆ. ಹೆಣ್ಣು ನೋಡಲು ಹೋಗಲು ಮಗನನ್ನು ಅವಸರಿಸಿದರು ಜಯಲಕ್ಷ್ಮಿ. ಯಾಕಮ್ಮ ಇಷ್ಟೊಂದು ಖುಷಿಯಾಗಿದ್ದೀರಿ? ಇದೇನು ನನ್ನ ಮೊದಲನೇ ಮದುವೆ ಅನ್ನೋ ಹಾಗೆ? ತಯಾರಾಗುತ್ತಲೇ ಕೇಳಿದ ಮಹಿ. ಮೊದಲನೆಯದೋ ಎರಡನೆಯದೋ, ಒಟ್ಟಿನಲ್ಲಿ ನಿನ್ನ ಮದುವೆ ಆಗಿ ನಿನಗೊಬ್ಬಳು ಹೆಂಡತಿ, ಹಾಗೆ ನಿನ್ನ ಮಗಳಿಗೊಬ್ಬಳು ತಾಯಿ ಬರ್ತಿದ್ದಾಳೆ ಅನ್ನೋದೇ ನನಗೆ ಖುಷಿ ಕಣೋ. ಮಗುನ ಗಂಗಾ ನೋಡ್ಕೋತಾಳೆ. ನೀನು ಬೇಗ ರೆಡಿಯಾಗಿ ಹೊರಗಡೆ ಬಾ. ತುಂಬ ಲೇಟ್ ಮಾಡಿಕೊಂಡು ಹೋದರೆ ಸರಿ ಆಗಲ್ಲ. ಆಗ ಹೇಳಿ ಅವನ ಕೋಣೆಯಿಂದ ಹೊರ ನಡೆದ್ರು ಜಯಲಕ್ಷ್ಮಿ. ಅವರ ಮನಸ್ಸಲ್ಲಿ ಮಗನ ಮದುವೆಯ ಸಂಭ್ರಮ ಆಗಲೇ ಶುರುವಾಗಿತ್ತು. ತಾಯಿಯ ಮಾತಿನಂತೆ ತಯಾರಾದ ಮಹಿತ್ ಮಲಗಿರೋ ಮಗಳ ಹಣೆಗೊಂದು ಪುಟ್ಟ ಮುತ್ತಿಟ್ಟು ಗಂಗಾ ಜೊತೆ ಮಗುವನ್ನು ಜೋಪಾನವಾಗಿ ನೋಡಿಕೊಳ್ಳಲು ಹೇಳಿ ಅಲ್ಲಿಂದ ಹೊರಟ. ಅವನು ಕೋಣೆಯಿಂದ ಹೊರಹೋಗುವಾಗ ಎಚ್ಚರಗೊಂಡ ಮಗಳು ಅಳದೆ ನಗುತ್ತಿರುವುದನ್ನು ನೋಡಿ ಮತ್ತೆ ಅವಳ ಬಳಿ ಹೋಗಿ ಅವಳ ಪಕ್ಕ ಕೂತ. ನೀವು ಹೋಗಿ ಬನ್ನಿ ಅಣ್ಣ, ಪಾಪುನ ನಾನು ನೋಡ್ಕೋತೀನಿ. ಗಂಗಾ ಹೇಳಿದಾಗ ಅವಳ ಮುಖ ಒಮ್ಮೆ ನೋಡಿ ಮತ್ತೆ ಮಗಳ ಮುಖ ನೋಡಿದ. ಆ ಎರಡು ಪುಟ್ಟ ಕೈಕಾಲುಗಳನ್ನು ಎತ್ತಿ ನಗುತ್ತಾ ಮಹಿ ಮುಖ ನೋಡುತ್ತಿತ್ತು ಪುಟ್ಟ ಕೂಸು. ಬಾರೋ ಮಹಿ, ಇನ್ನೂ ಏನು ಮಾಡ್ತಾ ಇದ್ದೀಯಾ? ಹೊರಗಡೆಯಿಂದ ಜಯಲಕ್ಷ್ಮಿಯವರು ಕೂಗಿದಾಗ ತಂದೆಯ ಸ್ಥಾನ ಕೊಟ್ಟ ಮಗಳಿಗೆ ಮತ್ತೊಂದು ಮುತ್ತು ಕೊಟ್ಟು ಹೊರನಡೆದ ಮಹಿ. ನೀವು ಜಾಸ್ತಿ ಖುಷಿ ಪಡಬೇಡಿ ಅಮ್ಮ. ಮತ್ತೆ ಅಲ್ಲಿ ಹೋದ ಮೇಲೆ ಹುಡುಗಿ ಸಣ್ಣ ಮಗುವಿರೋ ಇವರನ್ನು ಹೇಗೆ ಮದುವೆ ಆಗಲಿ? ಮಗು ಇಲ್ಲ ಅಂದಿದ್ರೆ ನಾನು ಮದುವೆ ಆಗ್ತಿದ್ದೆ ಅಂತ ಹೇಳಿದಾಗ ನೀವು ಬೇಸರ ಮಾಡ್ಕೋತೀರಿ. ಅದನ್ನು ನೋಡೋದಕ್ಕೆ ನನ್ನಿಂದ ಆಗಲ್ಲ ಅಮ್ಮ. ಜಾಸ್ತಿ ಎಕ್ಸೈಟ್ ಆಗಬೇಡಿ. ಮೊದಲೊಂದು ಹುಡುಗಿಯನ್ನು ನೋಡಲು ಹೋದಾಗ ಆಗಿದ್ದನ್ನು ನೆನಪಿಸಿಕೊಂಡು ಹೇಳಿದ ಮಹಿತ್. ಈ ಸಲ ಈ ಸಂಬಂಧ ಪಕ್ಕಾ ಆಗುತ್ತೆ ನೋಡು. ಅದಕ್ಕೆ ನಾನು ಇಷ್ಟೊಂದು ಖುಷಿಯಾಗಿ ಇರೋದು, ಹೇಳಿದ್ರು ಜಯಲಕ್ಷ್ಮಿ. ಏನು ಪಕ್ಕಾನೋ ಏನೋ, ಕಾರ್ ಓಡಿಸುತ್ತಲೇ ಹೇಳಿದ ಮಹಿ. ಅತ್ತೆ ಅಷ್ಟೊಂದು ಖುಷಿಯಲ್ಲಿ ಹೇಳಿದ್ದಾರೆ ಅಂದರೆ ಅದು ಪಕ್ಕಾ ಆಗುತ್ತೆ, ನೋಡ್ತಾ ಇರು ಮಹಿ. ನಿನ್ನ ಬದುಕಿನಲ್ಲಿ ಕತ್ತಲು ಕಳೆದು ಬೆಳಕು ಮೂಡಲಿ ಅನ್ನೋ ಆಸೆ ನಮಗೆಲ್ಲ. ನೀನು ಕೂಡ ಖುಷಿಯಾಗಿ ಇರೋದನ್ನು ನಾವೆಲ್ಲ ನೋಡಬೇಕು ಮಹಿ. ಅಕ್ಷತಾ ಹೇಳಿದಾಗ ತಲೆ ಆಡಿಸಿ ಮೌನವಾದ ಮಹಿ. ಹುಡುಗಿ ಜೊತೆ ಮಾತಾಡುವಾಗ ಹುಷಾರು. ಅವಳು ಈಗಾಗಲೇ ಮದುವೆಗೆ ಒಪ್ಪಿದ್ದಾಳೆ. ನೀನು ಏನೇನೋ ಮಾತಾಡೋದಾದರೆ ಹುಡುಗಿ ಜೊತೆ ಮಾತಾಡಲೇಬೇಡ. ಮದುವೆ ಆದಮೇಲೆ ಎಷ್ಟು ಬೇಕೋ ಅಷ್ಟು ಮಾತನಾಡಿ, ಹೇಳಿದರು ಪದ್ಮನಾಭ್. ಅವರ ಮಾತಿಗೆ ಜಯಲಕ್ಷ್ಮಿ ಅಕ್ಷತಾ ನಕ್ಕರೆ ಮಹಿ ಅವರನ್ನೇ ನೋಡಿದ. ಅದು ಹೇಗಾಗುತ್ತೆ ಅಪ್ಪ? ಮದುವೆ ಆಗ್ತಿರೋದು ನಾನು, ನೀವು ಹುಡುಗಿ ಜೊತೆ ಮಾತಾಡಲೇಬೇಡ ಅಂದರೆ ಹೇಗೆ? ಅವಳು ನಿಜವಾಗಿಯೂ ಒಪ್ಪಿಕೊಂಡಿದ್ದಾಳಾ ಅಥವಾ ಮನೆಯವರ ಒತ್ತಾಯಕ್ಕೆ ಒಪ್ಪಿಕೊಂಡಿದ್ದಾಳಾ ಅಂತ ನನಗೂ ಗೊತ್ತಾಗಬೇಕಲ್ವಾ? ನಾನು ಬೇರೆ ಏನು ಮಾತಾಡಲ್ಲ ಅಪ್ಪ. ಅವಳೇನಾದರೂ ಮನೆಯವರ ಬಲವಂತಕ್ಕೆ ಕಟ್ಟು ಬಿದ್ದು ಮದುವೆಗೆ ಒಪ್ಪಿಕೊಂಡಿದ್ರೆ ತೊಂದರೆ ಆಗೋದು ಯಾರಿಗೇಳಿ? ನನಗೆ. ಯಾರದೋ ಒತ್ತಾಯಕ್ಕೆ ಮಣಿದು ಮದುವೆ ಆಗೋದು, ಆದರೆ ಒತ್ತಾಯಕ್ಕೆ ಸಂಸಾರ ಮಾಡೋಕ್ಕೆ ಆಗುತ್ತಾ ಅಪ್ಪ? ಅವನೇ ಕೇಳಿ ಅವನೇ ಮಂಕಾದ. ಮಹಿ ಮಾತು ಅಕ್ಷತಾ, ಪದ್ಮನಾಭ್, ಜಯಲಕ್ಷ್ಮಿಯವರಿಗೂ ಸರಿ ಅನಿಸಿತು. ಸರಿ ಬಿಡು, ಮದುವೆ ಆಗ್ತಿರೋದು ನೀನು. ಏನೇನೋ ಮಾತಾಡೋದಿದೆಯೋ ನೀವಿಬ್ಬರೇ ಮಾತಾಡ್ಕೊಳ್ಳಿ. ಮಹಿ ಮಾತಿಗೆ ಒಪ್ಪಿಗೆ ಇಟ್ಟರು ಪದ್ಮನಾಭ್. ಬ್ರೋಕರ್ ಕಳುಹಿಸಿದ ಲೊಕೇಶನ್ ತಲುಪುವಾಗ ಹೇಳಿದ್ದಕ್ಕಿಂತ ಅರ್ಧ ಗಂಟೆ ತಡವೇ ಆಗಿತ್ತು. ಕ್ಷಮಿಸಿ, ಬರುವಾಗ ಸ್ವಲ್ಪ ತಡ ಆಯಿತು. ಪದ್ಮನಾಭ್ ಹೇಳಿದಾಗ ತೊಂದರೆ ಇಲ್ಲ, ಬನ್ನಿ ಒಳಗಡೆ ಹೋಗೋಣ.
ಹೇಳಿದ ಬ್ರೋಕರ್ ರಸ್ತೆ ಪಕ್ಕ ಇದ್ದ ಮನೆಯೊಂದರ ಗೇಟ್ ತೆರೆದು ಅವರನ್ನೆಲ್ಲ ಒಳಗಡೆ ಕರೆದೊಯ್ದರು. ಸತೀಶ್ ಬಾಗಿಲ ಬಳಿಯೇ ನಿಂತು ಬಂದವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಮನೆ ಒಳಗಡೆ ಕರೆದರು. ಹಾಲ್ನಲ್ಲಿ ಗೋಡೆಗೆ ತಾಗಿಸಿದ್ದ ದಿವಾನ್ ಬೆಡ್ ಮೇಲೆ ಭೂಮಿ ತಂದೆ ಕೂತಿದ್ದರು. ಬಂದವರನ್ನ ನೋಡಿ ಇದ್ದ ಒಂದು ಕೈನ ಎದೆ ಮೇಲಿಟ್ಟುಕೊಂಡು ನಗು ಬೀರಿದ್ರು ಭೂಮಿ ತಂದೆ ವಸಂತ್. ಇವರು ನನ್ನ ಮಾವ. ಬಂದವರಿಗೆ ವಸಂತ್ ಅವರನ್ನು ಪರಿಚಯ ಮಾಡಿಸಿ ಅಲ್ಲಿಯೇ ಇದ್ದ ಸೋಫಾ ಮೇಲೆ ಬಂದವರನ್ನು ಕೂರಲು ಹೇಳಿ ವಸಂತ್ರ ದಿವಾನ್ ಬೆಡ್ ಮೇಲೆ ಕೂತ ಸತೀಶ್. ಬಿಸಿಲಿನಲ್ಲಿ ಬಂದವರಿಗೆ ನೀರಿನ ಜೊತೆ ಬೆಲ್ಲದ ತುಂಡು ತಂದು ಕೊಟ್ಟಳು ಪ್ರೀತಿ. ಅವಳನ್ನು ಅವರಿಗೆ ಪರಿಚಯಿಸಿ ಭೂಮಿನ ಕರೆದುಕೊಂಡು ಬರಲು ಹೇಳಿದ ಸತೀಶ್. ನಿರ್ಭಾವುಕಳಾಗಿ ಕನ್ನಡಿ ಮುಂದೆ ಕೂತಿದ್ದ ಭೂಮಿನ ಪ್ರೀತಿ ಬಂದು ಕರೆದಾಗಲೇ ಭಾರದ ನಗುವನ್ನು ಮುಖದ ಮೇಲೆ ತರಿಸಿಕೊಂಡ ಭೂಮಿ ಅವಳ ಜೊತೆ ಹೊರ ನಡೆದಳು. ಅವಳು ಎದುರಿಸುತ್ತಿರೋ ಮೊದಲ ವಧು ಪರೀಕ್ಷೆ ಆದರೂ ಅವಳ ಮುಖದಲ್ಲಿ ಭಯದ ಬದಲು ಬೇಸರದ ಛಾಯೆ ಇತ್ತು. ಅವಳು ಹೊರಬರುತ್ತಿರುವುದನ್ನು ನೋಡಿದ ಮಹಿತ್ ಭೂಮಿನ ನೋಡಿ ಶಾಕ್ ಆಗುವುದರ ಜೊತೆ ಅವಳ ಮುಖದಲ್ಲಿದ್ದ ಬೇಸರದ ಎಳೆಯನ್ನು ಗುರುತಿಸಿದ. ಬಂದವರ ಮುಂದೆ ಹೋಗಿ ತಲೆ ಬಗ್ಗಿಸಿ ನಿಂತಳು ಭೂಮಿ. ಹುಡುಗಿಯನ್ನು ನೋಡಿ ಅಕ್ಷತಾ, ಜಯಲಕ್ಷ್ಮಿಯವರು ಮುಖ ನೋಡಿಕೊಂಡು ಮುಗುಳ್ನಕ್ಕರು. ಏನಮ್ಮ, ನಿಂಗೆ ಬ್ರೋಕರ್ ಈಗಾಗಲೇ ಎಲ್ಲವನ್ನೂ ಹೇಳಿದ್ದಾರೆ ಅನ್ಕೋತೀವಿ. ನೀನು ಒಪ್ಪಿಗೆ ಇದೆ ಅಂತ ಹೇಳಿದ ಮೇಲೆಯೇ ನಾವಿಲ್ಲಿಗೆ ಬಂದಿದ್ದು. ನಿಂಗೆ ಈ ಮದುವೆ ಒಪ್ಪಿಗೆ ಇದೆಯಾ? ನೇರವಾಗಿ ಕೇಳಿದರು ಜಯಲಕ್ಷ್ಮಿ. ತಂದೆಯ ಜೊತೆ ಅಕ್ಕ ಭಾವನ ಮುಖ ನೋಡಿದ ಭೂಮಿ ಒಪ್ಪಿಗೆ ಇದೆ ತಲೆ ಬಗ್ಗಿಸಿಯೇ ಹೇಳಿದಳು. ಅವಳ ಬಾಯಿಂದ ಬಂದ ಮಾತು ಕೇಳಿ ಮಹಿ ಎದೆಬಡಿತ ಜೋರಾಯಿತು. ಎದೆಯಲ್ಲಿ ಒಮ್ಮೆಲೆ ಚಿಟ್ಟೆ ಬಿಟ್ಟಂತಾಗಿ ಅವಳನ್ನು ತಲೆ ಎತ್ತಿ ನೋಡಿದವನ ಮೊಗದಲ್ಲಿ ಎಂದೂ ಕಾಣದ ಖುಷಿ ಕಂಡರು ಜಯಲಕ್ಷ್ಮಿ. ತುಂಬ ಸಂತೋಷ. ನಾಳೆ ಒಟ್ಟಿಗೆ ಸಂಸಾರ ಮಾಡಬೇಕಾದವರು ನೀವಿಬ್ರು ಏನಾದರೂ ಮಾತಾಡಿಕೊಳ್ಳುವುದಿದ್ರೆ ಧಾರಾಳವಾಗಿ ಮಾತನಾಡಿ, ಜಯಲಕ್ಷ್ಮಿ ಹೇಳಿದಾಗ. ಹೌದು ಭೂಮಿ, ಹುಡುಗನ ಜೊತೆ ಏನೇ ಮಾತಾಡೋದಿದ್ದರೂ ಮಾತನಾಡು. ಪ್ರೀತಿ ಹೇಳಿದಾಗ ತಲೆ ಆಡಿಸಿ ಮನೆ ಹಿಂದಿನ ಬಾಗಿಲು ತೆರೆದು ಹೊರಗಡೆ ಹೋದ ಭೂಮಿಯ ಹಿಂದೆ ಜಯಲಕ್ಷ್ಮಿಯವರ ಸನ್ನೆ ಹರಿತು ನಡೆದ ಮಹಿತ್. ನನ್ನ ಹೆಸರು ಮಹಿತ್ ಅಂತ. ನಿಮಗೀಗಾಗಲೇ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ ಅನ್ಕೋತೀನಿ. ಆದರೂ ಹೇಳೋದು ನನ್ನ ಕೆಲಸ. ನನಗೀಗಾಗಲೇ ಮದುವೆ ಆಗಿ ಮಗು ಇದೆ. ನನಗೆ ಹೆಂಡತಿ ಆಗುವುದರ ಜೊತೆ ತಾಯಿ ಇಲ್ಲದ ನನ್ನ ಮಗಳಿಗೆ ತಾಯಿ ಆಗುವಂಥ ಹುಡುಗಿ ನನಗೆ ಬೇಕಿತ್ತು. ನೀವು ಮದುವೆಗೆ ಒಪ್ಪಿಗೆ ಅಂತ ಹೇಳಿದ್ರಿ. ಆದರೆ ನೀವು ಮನಸಾರೆ ಒಪ್ಪಿಕೊಂಡಿದ್ದೀರಾ ಇಲ್ವಾ ಅನ್ನೋದು ನನಗೂ ಗೊತ್ತಾಗಬೇಕು. ಮದುವೆ ಸಂಸಾರ ಅನ್ನೋದು ಮಕ್ಕಳಾಟ ಅಲ್ಲ ಅಲ್ವಾ? ನಿಮ್ಮದೇನೇ ನಿರ್ಧಾರ ಇದ್ದರೂ ನನ್ನ ಜೊತೆ ಮುಕ್ತವಾಗಿ ಹೇಳಿ. ಯಾರದೋ ಬಲವಂತಕ್ಕೆ ತೆಗೆದುಕೊಳ್ಳೋ ಇವತ್ತಿನ ಒಂದು ದುಡುಕಿನ ನಿರ್ಧಾರ ನಾಳೆ ನಮ್ಮ ಜೀವನ ಹಾಳು ಮಾಡಬಾರ್ದು. ಈಗಾಗಲೇ ಮಗು ಇರೋ ನನ್ನ ಮದುವೆ ಆಗೋದಕ್ಕೆ ನಿಮಗೆ ನಿಜವಾಗ್ಲೂ ಇಷ್ಟ ಇದೆಯಾ? ಮಹಿತ್ ಮಾತುಗಳನ್ನೆಲ್ಲ ಮೌನವಾಗಿ ಆಲಿಸುತ್ತಿದ್ದ ಭೂಮಿಗೆ ಇರುವ ವಿಷಯ ಅವನಲ್ಲಿ ಹೇಳ್ಬಿಡೋಣ ಅನಿಸಿತು. ಈಗಾಗಲೇ ಮಗು ಇರೋ ನಿಮ್ಮನ್ನು ಮದುವೆ ಆಗೋದಕ್ಕೆ ನನಗೆ ಯಾವ ತೊಂದರೆಯೂ ಇಲ್ಲ. ಆದರೆ ನಾನು ನಿಮ್ಮಲ್ಲಿ ಏನೋ ಹೇಳಬೇಕು. ಅದನ್ನು ಕೇಳಿದ ಮೇಲೆ ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀರೋ ಗೊತ್ತಿಲ್ಲ. ಹಾಗೇಳಿದ ಭೂಮಿ ಸುತ್ತಿ ಬಳಸಿ ಮಾತನಾಡದೆ ಅವಳ ಜೀವನದಲ್ಲಿ ಎಲ್ಲರಿಂದ ಅವಳು ಮುಚ್ಚಿಟ್ಟ ಒಡಲಲ್ಲಿ ಬಚ್ಚಿಟ್ಟ ಗುಟ್ಟನ್ನು ಮಹಿ ಮುಂದೆ ಅರುಹಿ ಕಣ್ಣೀರಾದಳು. ಆ ಸಮಯದಲ್ಲಿ ಅದು ಬಿಟ್ಟರೆ ನನಗೆ ಬೇರೆ ದಾರಿ ಇರಲಿಲ್ಲ. ಹೇಳಿದವಳು ಕಣ್ಣೀರಾದಳು. ಅವಳ ಕಣ್ಣೀರು ನೇರವಾಗಿ ಅವನೆದೆಗೆ ಬರ್ಜಿಯಿಂದ ತಿವಿದಂತಾಯಿತು. ಈ ರಹಸ್ಯ ನನ್ನೊಳಗೆ ಮುಚ್ಚಿಟ್ಟುಕೊಳ್ಳೋಕ್ಕೂ ಆಗದೆ ಯಾರಲ್ಲೂ ಹೇಳ್ಕೊಳ್ಳೋಕ್ಕೂ ಆಗದೆ ಸಂಕಟ ಪಡ್ತಾ ಇದ್ದೀನಿ. ಜೀವನದಲ್ಲಿ ಮದುವೆ ಆಗಬೇಕು ಅನ್ನೋ ಯಾವ ಆಸೆಯೂ ನನಗಿರಲಿಲ್ಲ. ಈಗಲೂ ಅಷ್ಟೇ. ಇರೋ ನಿಜ ವಿಷಯ ನಿಮ್ಮಲ್ಲಿ ಹೇಳಿದ್ದೀನಿ. ಮುಂದಿನ ನಿರ್ಧಾರ ನಿಮಗೆ ಬಿಟ್ಟದ್ದು. ಮತ್ತೆ ತುಂಬಿಕೊಳ್ಳುತ್ತಲೇ ಇದ್ದ ಅವಳ ಕಣ್ಣೊರೆಸುವ ಕಾಯಕ ಅವಳು ಮಾಡುತ್ತಿದ್ದರೆ ಅವನು ಅವನ ಕಣ್ಣಂಚಲ್ಲಿ ಒಸರಿದ ಕಣ್ಣೀರು ಒರೆಸಿಕೊಂಡ. ಬನ್ನಿ ಹೋಗೋಣ. ಆಗೇಳಿದ ಮಹಿತ್ ಮುಂದೆ ನಡೆದರೆ ಕಣ್ಣು ಸರಿಯಾಗಿ ಒರೆಸಿಕೊಂಡು ಅಳುವಿನ ಗುರುತು ಮರೆಮಾಚಿ ಅವನ ಹಿಂದೆ ನಡೆದಳು ಭೂಮಿ. ಅಮ್ಮ, ನನಗೆ ಮದುವೆ ಒಪ್ಪಿಗೆ ಇದೆ. ಹಾಗೆ ಅವರಿಗೂ ಒಪ್ಪಿಗೆ ಇದೆ ಅಂತ ಹೇಳಿದ್ರು. ಬೇಕಿದ್ರೆ ನೀವೊಮ್ಮೆ ಕೇಳಿ ನೋಡಿ. ಭೂಮಿ ಕಡೆ ತಿರುಗಿ ನುಡಿದಾಗ ಕಣ್ಣೀರು ತುಂಬಿದ ಕಂಗಳಲ್ಲೇ ಅವನ ಮುಖವನ್ನು ದಿಟ್ಟಿಸಿದಳು. ಕಣ್ಣಲ್ಲೇ ಅವಳಿಗೆ ಸಾಂತ್ವನ ಹೇಳಿದ ಮಹಿ ಹಿರಿಯರ ಮುಖ ನೋಡಿದ. ನೀವಿಬ್ರು ಒಪ್ಪಿದ ಮೇಲೆ ಇನ್ನೇನಿದೆ ಅಲ್ವಾ ಮಾವ? ಸತೀಶ್ ವಸಂತರ ಬಳಿ ಕೇಳಿದಾಗ ಹೆಗಲ ಮೇಲಿದ್ದ ಟವೆಲ್ನಿಂದ ಕಣ್ಣೊರೆಸಿಕೊಂಡರು.